ನಮಸ್ಕಾರ ವೀಕ್ಷಕರಿಗೆ, ಎನ್ಡಿ ಪ್ಲಸ್ ವಾರ್ತೆಗೆ ಸ್ವಾಗತ. ಅಳ್ಳಾವರ್ ರೈಲ್ವೆ ನಿಲ್ದಾಣದ ಕಾಮಗಾರಿಯನ್ನು ಪರಿಶೀಲಿಸಲು ಬಂದಿದ್ದ ಕೇಂದ್ರ ರೈಲ್ವೆ ಸಚಿವರಿಗೆ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯಿಂದ ಮನವಿ. ಪಟ್ಟಣಕ್ಕೆ ಕೇಂದ್ರ ರೈಲ್ವೆ ಸಚಿವರಾದ ವಿ ಸೋಮಣ್ಣ ಹಾಗೂ ಲೋಕಸಭಾ ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಅಳ್ಳಾವರ್ ರೈಲ್ವೆ ನಿಲ್ದಾಣದ ಕಾಮಗಾರಿಯನ್ನು ಪರಿಶೀಲಿಸಲು ಬಂದಿದ್ದ ಸಂದರ್ಭದಲ್ಲಿ ದಾಂಡೇಲಿ ಸಮಗ್ರ ಅಭಿವೃದ್ಧಿ ಹೋರಾಟ ಸಮಿತಿಯ ಅಧ್ಯಕ್ಷರಾದ ಅಕ್ರಮ್ ಖಾನ್ ಅವರು ಸಂಸದರಾದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ರೈಲ್ವೆ ಅಭಿವೃದ್ಧಿಯ ಕುರಿತು ಲಿಖಿತ ಮನವಿಯನ್ನು ಸಲ್ಲಿಸಿದರು. ಹಾಗೆ ಅದರ ಜೊತೆ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯ G+2 ಮನೆಗಳ 1104 ಮನೆಗಳು 1998ರಲ್ಲಿ ನೀಡಬೇಕಾಗಿತ್ತು. ಆದರೆ ಇಲ್ಲಿಯವರೆಗೆ 108 ಮನೆಗಳು ಮಾತ್ರ ವಿತರಣೆ ಮಾಡಿದ್ದಾರೆ. ಅಲ್ಲದೆ ಮೂಲ ಸೌಕರ್ಯ ಸಹ ನೀಡಲಿಲ್ಲ. ಮತ್ತೆ 84 ಮನೆಗಳು ಕೆಲಸ ಮುಗಿದು ಸಣ್ಣಪುಟ್ಟ ಕೆಲಸ ಮಾತ್ರ ಉಳಿದಿದೆ. ಇದನ್ನು ಸಹ ಕೂಡಲೇ ನೀಡಲು ನಗರಸಭೆ ಮುಂದಾಗಲಿ. ಹಾಗೆ ಗೃಹ ಮಂಡಳಿಯವರಾದರೂ ಯಾವುದೇ ಕ್ರಮ ವಹಿಸುತ್ತಿಲ್ಲ. ಅನಾವಶ್ಯಕವಾಗಿ ವಿಳಂಬ ಮಾಡಿದ್ದರಿಂದ ಮುಂದೆ ಆಗಬೇಕಾದ 996 ಮನೆಗಳ ಬಗ್ಗೆ ಹಾಗೂ ಇಎಸ್ಐ ಆಸ್ಪತ್ರೆ ಲಿಖಿತ ಮನವಿಯನ್ನು ಸಲ್ಲಿಸಲಾಯಿತು. ಅಲ್ಲದೆ ಕಳೆದ 13 ವರ್ಷಗಳಿಂದ ಬಡವರು ಮನೆಗಾಗಿ ಅರ್ಜಿ ಸಲ್ಲಿಸಿ ಹಣ ತುಂಬಿದ್ದರೂ ಇಲ್ಲಿಯವರೆಗೆ 108 ಮನೆಗಳು ಮಾತ್ರ ಫಲಾನುಭವಿಗಳಿಗೆ ವಿತರಣೆಯನ್ನು ಮಾಡಿರುತ್ತಾರೆ. ಅದಕ್ಕೂ ಸಹ ಮೂಲ ಸೌಕರ್ಯ ಒದಗಿಸಿಲ್ಲ. ಮತ್ತೆ 84 ಮನೆಗಳು ಪೂರ್ತಿ ಪ್ರಮಾಣದ ಕಾಮಗಾರಿ ಮುಗಿಯುವ ಹಂತದಲ್ಲಿದೆ. ಸದರಿ ಮನೆಗಳನ್ನು ಸಹ ವಿತರಣೆ ಮಾಡಲು ನಗರಸಭೆ ಮತ್ತು ಗೃಹ ಮಂಡಳಿಯವರು ಯಾವುದೇ ಕ್ರಮ ವಹಿಸುತ್ತಿಲ್ಲ. ಮನೆಯನ್ನು ನಮಗೆ ನೀಡಿದ್ದರೂ ಉಪಸ್ಥಿತರಿದ್ದ ಫಲಾನುಭವಿಗಳು ಮನೆಗಳು ಸಿದ್ಧವಿದ್ದರೂ ನಮಗೆ ಕೊಡಬೇಕಾದರೆ ಅನೇಕ ವಿಳಂಬ ನೀತಿ ನಗರಸಭೆಯವರು ಮಾಡುತ್ತಿದ್ದಾರೆಂದು ತಿಳಿಸಿದರು. ಕೇಂದ್ರ ಸಚಿವ ರೈಲ್ವೆ ಸಚಿವರಾದ ಸೋಮಣ್ಣರವರೆಗೂ ದಾಂಡೇಲಿಯಿಂದ ಬೆಂಗಳೂರಿಗೆ ಪ್ರಯಾಣಿಕರ ರೈಲ್ವೆ ಮತ್ತು ಮುಂಗಡ ಟಿಕೆಟ್ ಕೌಂಟರ್ ಪ್ರಾರಂಭಿಸಲು ಮನವಿ ಸಲ್ಲಿಸಿದರು. ಅಲ್ಲದೆ ಕಳೆದ 2 ವರ್ಷದಿಂದ ಸತತವಾಗಿ ರೈಲ್ವೆ ಮಂತ್ರಿ ಅವರಿಗೆ, ರೈಲ್ವೆ ಅಧಿಕಾರಿಗಳಿಗೆ, ಕೇಂದ್ರ ಸಚಿವರಾದ ಪ್ರಹ್ಲಾದ್ ಜಿ ಅವರಿಗೆ, ನಮ್ಮ ಸಂಸದರಾದ ಕಾಗೇರಿ ಅವರಿಗೆ ಲಿಖಿತ ಮನವಿ ಕೊಟ್ಟು ಅನೇಕ ರೀತಿಯಲ್ಲಿ ಹೋರಾಟ ನಡೆಸುತ್ತಾ ಬಂದಿದ್ದೇವೆ. ದಾಂಡೇಲಿಯ ಬೇರೆ ಬೇರೆ ಸಂಘಟನೆಗಳು ಸಹ ಹೋರಾಟಕ್ಕೆ ಬೆಂಬಲಿಸಿದ್ದಾರೆ. ಈಗಾಗಲೇ ಕೇಂದ್ರ ಸರ್ಕಾರವು ಅನೇಕ ರೈಲ್ವೆ ಯೋಜನೆಗಳು ತಂದಿದ್ದಾರೆ. ಇದನ್ನು ಸಹ ವರ್ಷದಿಂದ ನೆನೆಗುದಿಗೆ ಬಿದ್ದ ರೈಲ್ವೆ ಆದಷ್ಟು ಬೇಗ ಹಾಗೂ ಪ್ರವಾಸಿಗರಿಗೆ ಸಹಾಯವಾಗಲು ಪ್ರಾರಂಭಿಸಬೇಕು ಎಂದು ಕೇಳಿಕೊಂಡರು. ಸೋಮಣ್ಣ ಅವರು ಮಾತನಾಡುತ್ತಾ, ನಾವು ಸತತ ಪ್ರಯತ್ನ ಮಾಡಿದ್ದೇವೆ. ಈಗಾಗಲೇ 2 ಬಾರಿ ಪತ್ರ ಬರೆದಿದ್ದೇವೆ. ಈ ರೈಲ್ವೆ ಬಗ್ಗೆ ಕಾಗೇರಿ ಅವರು ಸಹ ಸತತ ಪ್ರಯತ್ನ ಮಾಡುತ್ತಿದ್ದಾರೆಂದು ತಿಳಿಸಿದರು. ಅಳ್ಳಾವರ್ ನಿಲ್ದಾಣವನ್ನು ಸಹ ಇನ್ನೂ ಹೆಚ್ಚಿಗೆ ಅಭಿವೃದ್ಧಿಪಡಿಸುತ್ತೇವೆ ಅನ್ನುವ ಮಾತನ್ನು ಸಹ ಇದೇ ಸಂದರ್ಭದಲ್ಲಿ ತಿಳಿಸಿದರು. ಮತ್ತು ಹೆಚ್ಚಿನ ರೈಲ್ವೆ ಸಂಚರಿಸುವ ವ್ಯವಸ್ಥೆ ಸಹ ಮಾಡುತ್ತೇವೆ ಎಂದು ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಮಾಜಿ ಶಾಸಕರಾದ ಸುನೀಲ್ ಹೆಗ್ಡೆ, ಅಳ್ಳಾವರ್ ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರು, ಉಪಾಧ್ಯಕ್ಷರು, ಅಳ್ಳಾವರ್, ದಾಂಡೇಲಿ, ಹಳಿಯಾಳ್, ಜೋಯಿಡಾ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು ಸಹ ಉಪಸ್ಥಿತರಿದ್ದರು. ಸಾಮಾನ್ಯ ಜನರಲ್ಲಿ ರಾಷ್ಟ್ರದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು, ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಸುನೀಲ್ ವೈಷ್ಣವ್ ಅವರು ಯಾವತ್ತೂ ಕೂಡ ರೈಲ್ವೆ ಇಲಾಖೆಯ ಕೆಲಸಗಳಿಗೆ ಆದ್ಯತೆ ಕೊಡ್ತಾ ಇದ್ದಾರೆ. ಕನಸಿದೆ, ಮೋದಿಯವರ ಕನಸಿದೆ, ದೇಶಕ್ಕೆ ಒಂದು ಒಳ್ಳೆಯ ಇದಾಗಬೇಕು ಅಂತವರಿಗೆ ಕರ್ನಾಟಕಕ್ಕೆ ಸೇರಬೇಕು, ನಮ್ಮ ಕಾರವಾರ ಕೋಲಾರ ಸೇರಬೇಕು, ಏನೆಲ್ಲವೂ ಕೂಡ ಆಗಬೇಕು. ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಇದು ಎಷ್ಟು ವರ್ಷ ಇರ್ತಾರೆ ಅಲ್ಲಿವರೆಗೂ ಗಟ್ಟಿಯಾಗಿ ರಾಜ್ಯ ಗಟ್ಟಿ ಆಗಬೇಕು. ಆಗಲಿ ಆದರೆ ಒಂದೇ ನಾವು ಕೆಲಸಕ್ಕೆ ಬಂದಿದ್ದೇವೆ, ನಿಮ್ಮ ಆತ್ಮೀಯತೆ, ನಿಮ್ಮ ವಿಶ್ವಾಸ. ಒಂದೇ ಒಂದು ಮಾತನ್ನು ಹೇಳ್ತೀನಿ, ದೇಶ ಭವಿಷ್ಯದ ಭಾರತ ಅಭಿವೃದ್ಧಿಯಿಂದ ಹೋಗ್ತಾ ಇದೆ. ಈ ಅಭಿವೃದ್ಧಿಗೆ ಕಾರಣ ರಾಷ್ಟ್ರದ ನಮ್ಮೆಲ್ಲರ ನೇತಾರರಾದ ಸನ್ಮಾನ್ಯ ನರೇಂದ್ರ ಮೋದಿಯವರು. ಅವರ 75ನೇ ವರ್ಷದ ಹುಟ್ಟುಹಬ್ಬವನ್ನು 17ನೇ ತಾರೀಕು ಇವತ್ತು ದೇಶಾದ್ಯಂತ ವಿಶ್ವಾದ್ಯಂತ ಆಚರಣೆ ಮಾಡ್ತಾ ಇದ್ದೀವಿ. ಅದು ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅನ್ನೋ ಮಾತನ್ನು ಹೇಳಿ